ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ವೆಸ್ಟ್ ಇಂಡೀಸ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಅದ್ಭುತವಾದ ರನ್ ರೇಟನ್ನು ಕೂಡ ನಿನ್ನೆ ಪಂದ್ಯದಿಂದ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರೊಂದಿಗೆ ಭಾರತ ವಿನ್ ಆಗೋದಲ್ಲದೆ ರನ್ ರೇಟ್ನ ಬಗ್ಗೆ ಕೂಡ ಗಮನ ಹರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸೊ ನಿನ್ನೆ ವಿಡಿಯೋದಲ್ಲಿ ಸೆಮಿಫೈನಲ್ ಕುರಿತಾದ ಅಪ್ಡೇಟನ್ನು ನೋಡಿದ್ವಿ. ಸೊ ಇವಾಗ ವೆಸ್ಟ್ ಇಂಡೀಸ್ ಪಂದ್ಯ ಆದಮೇಲೆ ಹೇಗೆ ಚಾನ್ಸಸ್ ಇದೆ ಭಾರತ ಸೆಮಿಫೈನಲ್ ಹೋಗೋದಕ್ಕೆ ಎಲ್ಲ ನೋಡೋಣ ಡೀಟೇಲಾಗಿ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಜಿಂಬಾಬ್ವೆ ವಿರುದ್ಧ ಅಂತೂ ವೆಸ್ಟ್ ಇಂಡೀಸು ನೆಕ್ಸ್ಟ್ ಲೆವೆಲಲ್ಲಿ ಆಡಿದ್ರು ಅಂತಲೇ ಹೇಳ್ಬೋದು. 250+ ಹೊಡೆದಿದ್ರು. ಒಂದೇ ಎಂಥ ಬ್ಯಾಟಿಂಗ್ ಅಂದರೆ ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ. ಬರೋಬ್ಬರಿ 107 ರನ್ಸ್ನಿಂದ ಏನೋ ವಿನ್ ಆಗಿದ್ದಾರೆ ನಿನ್ನೆ ಆ ಪಂದ್ಯವನ್ನು. ಸೊ ಇದರೊಂದಿಗೆ +5.350 ಆಗಿದೆ ಅವರ ರನ್ ರೇಟು. ಏನು ಗೇನ್ ಆಗಿದೆ ಅಂದರೆ ತುಂಬಾ ಯೋಚನೆ ಮಾಡೋ ವಿಚಾರನೇ ಇದು. ಯಾಕಂದರೆ ಸೌತ್ ಆಫ್ರಿಕಾ ಕೂಡ +3.8ನಲ್ಲಿದ್ದರೆ ಇವಾಗ ವೆಸ್ಟ್ ಇಂಡೀಸ್ ಅವ್ರಿಗಿಂತ ಜಾಸ್ತಿ +5.3ನಲ್ಲಿ ಕೂತ್ಬಿಟ್ಟಿದ್ದಾರೆ. ಯೋಚನೆ ಮಾಡೋ ವಿಚಾರನೇ. ಯಾಕಂದರೆ ಭಾರತದ್ದು ರನ್ ರೇಟ್ ಬಗ್ಗೆ ಮಾತಾಡಿದ್ರೆ -3.8 ಆಗಿದೆ. ಸೊ ಇವಾಗ ಐದರ್ ಸೌತ್ ಆಫ್ರಿಕಾ 2 ಮ್ಯಾಚ್ ಸೋಲ್ಬೇಕಾಗತ್ತೆ, ಇಲ್ಲ ವೆಸ್ಟ್ ಇಂಡೀಸ್ ಅವ್ರು 2 ಮ್ಯಾಚ್ ಸೋಲ್ಬೇಕಾಗತ್ತೆ. ಸೊ ಭಾರತಕ್ಕೆ ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಮ್ಯಾಚ್ ಇದೆ. ಸೊ ಅಲ್ಲಿ ನಾವು ಸೋಲಿಸ್ತೀವಿ ಅಂತ ಇಟ್ಕೊಂಡ್ರೆ ಇನ್ನೊಂದು ಪಂದ್ಯವನ್ನು ವೆಸ್ಟ್ ಇಂಡೀಸ್ ಸೋಲ್ಬೇಕಾಗುತ್ತೆ. ಅದು ಸೌತ್ ಆಫ್ರಿಕಾ ವಿರುದ್ಧ ಇದೆ. ಸೊ ಈ ಥರ ಏನಾದರೂ ಆದರೆ 2 ಮ್ಯಾಚ್ ವಿನ್ ಆದಮೇಲೆ ಭಾರತ ಡೈರೆಕ್ಟಾಗಿ ಸೆಮಿಫೈನಲನ್ನು ತಲುಪ್ಬೋದು 4 ಪಾಯಿಂಟ್ಸ್ನೊಂದಿಗೆ. ಸೊ ವೆಸ್ಟ್ ಇಂಡೀಸ್ ಇನ್ ಕೇಸ್ ಏನಾದರೂ 2 ಮ್ಯಾಚ್ ಸೋತಿಲ್ಲ ಅಂದರೆ ಮಾತ್ರ ಬಹಳ ಕಷ್ಟ ಆಗುತ್ತೆ ಭಾರತ ತಂಡಕ್ಕೆ. ಆವಾಗ ನೆಟ್ ರನ್ ರೇಟ್ ಮ್ಯಾಟ್ರ್ ಆಗುತ್ತೆ. ಸೊ ನೆಟ್ ರನ್ ರೇಟ್ ಭಾರತದ ಮುಂದಿನ ಪಂದ್ಯ ಇರೋದು ಜಿಂಬಾಬ್ವೆ ವಿರುದ್ಧ. ಸೊ ಆ ಮ್ಯಾಚ್ನಲ್ಲಿ ಮ್ಯಾಕ್ಸಿಮಮ್ ಆಗಿ ರನ್ ರೇಟನ್ನು ಗೇನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ವಿನ್ ಆಗೋದಲ್ಲದೆ. ಸೊ ಅದಲ್ಲದೆ ವೆಸ್ಟ್ ಇಂಡೀಸ್ ವಿರುದ್ಧ ಕೂಡ ಟಫ್ ಫೈಟ್ ಕೊಡ್ತಾರೆ ಖಂಡಿತವಾಗ್ಲೂ. ಯಾಕಂದರೆ ಆ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ ಅವರು ಈ ಸೀಸನ್ನಲ್ಲಿ. ಸೊ ಹಾಗಾಗಿ ಆ ಮ್ಯಾಚ್ನಲ್ಲೂ ಕೂಡ ರನ್ ರೇಟನ್ನು ಗೇನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇನ್ನು ಇನ್ ಕೇಸ್ ವೆಸ್ಟ್ ಇಂಡೀಸ್ ಏನಾದರೂ ಸೌತ್ ಆಫ್ರಿಕಾ ವಿರುದ್ಧ ಸೋತ್ರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಆವಾಗ ರನ್ ರೇಟ್ ಏನೂ ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ 4 ಪಾಯಿಂಟ್ನೊಂದಿಗೆ ಈಸಿಯಾಗಿ ಹೋಗ್ಬೋದು ಭಾರತ ಏನಾದರೂ 2 ಮ್ಯಾಚನ್ನು ಗೆದ್ದರೆ. ಸೊ ವೆಸ್ಟ್ ಇಂಡೀಸ್ 2 ಪಂದ್ಯ ಸೋಲೋದನ್ನು ನಾವು ನಿರೀಕ್ಷೆ ಮಾಡಬೇಕು. ಸೊ ಒಂದು ಪಂದ್ಯ ಭಾರತ ಸೋಲಿಸ್ತಾರೆ ಅಂತ ನಾವು ಅಸಂಪ್ಷನ್ ಮಾಡಿಕೊಂಡ್ರೆ ಇನ್ನೊಂದು ಪಂದ್ಯವನ್ನು ಸೌತ್ ಆಫ್ರಿಕಾ ವಿರುದ್ಧ ಅವರೇನಾದರೂ ಸೋತ್ರೆ ತುಂಬಾ ಅನುಕೂಲ ಆಗುತ್ತೆ ಭಾರತ ತಂಡಕ್ಕೆ ಸೆಮೀಸ್ ಹಂತವನ್ನು ಪ್ರವೇಶ ಮಾಡೋದಕ್ಕೆ. ನೆಟ್ ರನ್ ರೇಟ್ ಮೇಲೆ ಹೋಗ್ತೀವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಯಾಕಂದರೆ +5.3 ಗೇನ್ ಆಗೋದು ಅಂದರೆ ತುಂಬಾ ಕಷ್ಟ. ಸೊ ಅದರಲ್ಲೂ ಭಾರತದ -3.8 ಗೇನ್ ಮಾಡಿಕೊಂಡು ಅದನ್ನು ದಾಟಬೇಕು. ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಥರ ವಿಕ್ಟ್ರಿನೇ ಬರಬೇಕು. 250 ಹೊಡ್ಕೊಂಡು 100ಕ್ಕೆ ಆಲ್ಔಟ್ ಮಾಡೋದು ಈ ಥರ ಏನಾದರೂ ಮಾಡಿದ್ರೆ ತುಂಬಾ ಇದಾಗುತ್ತೆ. ಇಲ್ಲಾಂದರೆ ಯಾವುದಾದ್ರು ತಂಡವನ್ನು 100-120ಗೆ ಆಲ್ಔಟ್ ಮಾಡಿಕೊಂಡು 10 ಓವರ್ಗೆ ಏನೋ ಚೇಂಜ್ ಮಾಡಿಬಿಟ್ರೆ ತುಂಬಾ ರನ್ ರೇಟು ಗೇನ್ ಆಗುತ್ತೆ. ಆ ಥರ ಕೇಸಲ್ಲಿ ಮಾತ್ರ ಜಾಸ್ತಿ ರನ್ ರೇಟ್ ಗೇನ್ ಆಗೋದಕ್ಕೆ ಆಗೋದು. 19 ಓವರು 18ನೇ ಓವರ್ನಲ್ಲೆಲ್ಲ ಫಿನಿಷ್ ಮಾಡಿದ್ರೆ ಆ ಲೆವೆಲ್ಗೇನು ರನ್ ರೇಟು ಪುಷ್ ಆಗೋದಿಲ್ಲ ಇವಾಗಿರೋ ಪರಿಸ್ಥಿತಿ ನೋಡ್ತಾ ಇದ್ದರೆ. ಸೊ ಹಾಗಾಗಿ ತುಂಬ ಕಷ್ಟ ಇದೆ ರನ್ ರೇಟ್ ಮೇಲೆ ಹೋಗೋದು. ಸ್ವಲ್ಪ ಅದನ್ನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. 2 ಮ್ಯಾಚ್ ಕೂಡ ಬಿಗ್ ವಿಕ್ಟ್ರಿ ಬಂದರೆ ರನ್ ರೇಟ್ ಅವ್ರಿಗಿಂತ ಕೂಡ ಜಾಸ್ತಿ ಆಗುತ್ತೆ. ವೆಸ್ಟ್ ಇಂಡೀಸ್ 5 ಇರೋದು ಒಂದೇ ಸಮನೆ ಕುಸಿಯಲೂಬಹುದು. ಸೊ ಆ ಥರ ಆಗೋದು ಕೂಡ ಇದೆ, ಆಗಿರೋದು ಕೂಡ ಇದೆ ಹೋದ ಕೆಲವೊಂದು ಸೀಸನ್ನಲ್ಲಿ ನಾವು ನೋಡಿರ್ಬೋದು. ಆದರೆ ಇವಾಗ ಹೇಳಬೇಕು ಅಂದರೆ ವೆಸ್ಟ್ ಇಂಡೀಸ್ 2 ಮ್ಯಾಚ್ ಸೋತ್ರಂತೂ ತುಂಬಾ ಅನುಕೂಲ ಆಗುತ್ತೆ. ಸೊ ಅದು ಬೆಸ್ಟ್ ಕೇಸ್ ಸಿನಾರಿಯೋ ಅಂತಲೇ ಹೇಳ್ಬೋದು ಇವಾಗಿರೋ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ. ಸೊ ಇನ್ನು ರನ್ ರೇಟ್ ಆಗಲೇ ಹೇಳಿದಾಗೇ ರನ್ ರೇಟ್ ಜಾಸ್ತಿ ಮಾಡಿಕೊಂಡು ಕೂಡ ಹೋಗೋದಕ್ಕೆ ಅವಕಾಶಗಳು ಇದೆ. ಸೊ ಆ ರೀತಿ ಪರ್ಫಾಮೆನ್ಸ್ಗಳು ಬರಬೇಕಾಗುತ್ತೆ. ಥ್ರೂ ಔಟ್ ದ ಸೀಸನ್ ಆ ಥರ ಯಾವುದೇ ಪರ್ಫಾಮೆನ್ಸ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಓಪನರ್ಸ್ನಲ್ಲಿ ಇಬ್ಬರು ಕೂಡ ನಿಲ್ಲಬೇಕು, ಒಬ್ಬರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಅಭಿಷೇಕ್ ಶರ್ಮಾಯಿಂದ ಜಾಸ್ತಿ ರನ್ಸ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅವರೇನಾದರೂ ಒನ್ಸ್ ಫಾರ್ಮ್ಗೆ ಬಂದರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ಅವರು ರನ್ ವೇಗವನ್ನು ಹೆಚ್ಚಿಸೋದಲ್ಲದೆ ಭಾರತದ ಬ್ಯಾಟಿಂಗ್ಗೆ ಒಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ರನ್ಸ್ನಿಂದ ವಿನ್ ಆಗ್ಬೋದು ಅವರೇನಾದರೂ ಪರ್ಫಾರ್ಮ್ ಮಾಡಿದ್ರೆ ಅಂತ ಅನಿಸುತ್ತೆ. ಸೊ ಇನ್ನೂ ಚಾನ್ಸ್ ಇದೆ, ತುಂಬಾ ಚಾನ್ಸ್ ಇದೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ನಿನ್ನೆ ಮ್ಯಾಚ್ ಸ್ವಲ್ಪ ಹೊಡೆತ ಕೊಟ್ಟಿದೆ ಹೌದು, ಆದರೆ ಆಗಲೇ ಹೇಳಿದಾಗೇ ಇನ್ನೂ ಕೂಡ ಚಾನ್ಸ್ ಇದೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ವೆಸ್ಟ್ ಇಂಡೀಸ್ 2 ಮ್ಯಾಚ್ ಏನಾದರೂ ಸೋತ್ರೆ ನಾವು 2 ಮ್ಯಾಚ್ ವಿನ್ ಆದರೆ ಸಾಕು, ಈಸಿಯಾಗಿಯೇ ನಾವು ಪ್ಲೇ ಆಫ್ಸನ್ನು ಪ್ರವೇಶ ಮಾಡ್ತೀವಿ ಸೆಮಿಫೈನಲನ್ನು. ಇನ್ನು ರನ್ ರೇಟ್ ಮುಖಾಂತರ ಕೂಡ ಹೋಗಬಹುದು. ವೆಸ್ಟ್ ಇಂಡೀಸ್ ಅಥವಾ ಸೌತ್ ಆಫ್ರಿಕಾ ಇನ್ನೊಂದು ಮ್ಯಾಚ್ ಸೋತ್ರೆ ಅವರ ರನ್ ರೇಟ್ಗಿಂತ ಜಾಸ್ತಿ ಕೂಡ ಆಗ್ಬೋದು. ಈ ಥರ ಕೂಡ ವರ್ಕ್ ಆಗ್ಬೋದು. ಅಟ್ಲೀಸ್ಟ್ ನಾವು ಹೋಗಬೇಕು ಇವಾಗ ಆ ಥರ ನೋಡಬೇಕು ಸಿನಾರಿಯೋನ.
ಮೋಸ್ಟ್ ಪ್ರಾಬಬ್ಲಿ ಸೌತ್ ಆಫ್ರಿಕಾ ಅಥವಾ ವೆಸ್ಟ್ ಇಂಡೀಸ್ ಈ ಎರಡೂ ತಂಡಕ್ಕಿಂತ ಜಾಸ್ತಿ ರನ್ ರೇಟ್ ನಾವು ಇಟ್ಕೊಬೇಕಾಗತ್ತೆ. ಇನ್ ಕೇಸ್ ಏನಾದರೂ ರನ್ ರೇಟ್ನಿಂದ ಹೋಗಬೇಕು ಅಂದರೆ ಅಷ್ಟೇ. ಸೊ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ತಂಡದ ವಿರುದ್ಧ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆದರೂ ಕೂಡ ಸೌತ್ ಆಫ್ರಿಕಾ ರನ್ ರೇಟ್ಗಿಂತ ನಾವು ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಈ ಥರ ಒಂದು ಕೂಡ ಸಿನಾರಿಯೋ ಇದೆ. ಸೊ ಹಾಗಾಗಿ ತುಂಬಾ ಚಾನ್ಸಸ್ಗಳು ಇದೆ. ಸ್ವಲ್ಪ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ವೆಸ್ಟ್ ಇಂಡೀಸ್ ಏನಾದರೂ ಸೌತ್ ಆಫ್ರಿಕಾ ವಿರುದ್ಧ ಸೋತ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಈಸಿ ಆಗುತ್ತೆ, ಇದಂತೂ ಹೌದು. ಸೊ ನೋಡೋಣ ಏನೇನಾಗುತ್ತೆ ಏನು ಅಂತ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವರ್ಲ್ಡ್ ಕಪ್ ಅಪ್ಡೇಟ್ಗಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.